ನಮ್ಮ ದೇಶದ ರಾಜಕಾರಣ ಮತ್ತು ರಾಜ್ಯದಲ್ಲಿ ಯಾವ ವಿಷಯ ಯಾವಾಗ ದೊಡ್ಡದಾಗಿ ಕಾಣಿಸುತ್ತದೋ ಗೊತ್ತಿಲ್ಲ. ಯಾರು ಮರೆತು ಹೋಗಿರೋ ವಿಚಾರಗಳನ್ನು ದೊಡ್ಡದೆಂದು, ಮರೆಯಲೇ ಬಾರದ ವಿಚಾರಗಳನ್ನು ಗೊತ್ತೇ ಇಲ್ಲ ಎಂದು ನಟಿಸುವಂತೆಯೂ ಅದ್ಭುತವಾದಂತಹ ದೇಶ ಇದು. ವಕ್ಫ್ ಹಗರಣ ಮುಚ್ಚಿ ಹಾಕಲು ಅನ್ವರ್ ಮಾಣಪ್ಪಾಡಿಗೆ 150 ಕೋಟಿ ರೂಪಾಯಿ ಆರೋಪ ಸಂಚಲನ ಮೂಡಿಸಿಬಿಟ್ಟಿದೆಯಂತೆ. ಯಾವತ್ತೂ ಅವ್ರು ಹೇಳಿದ್ರಂತೆ, ವರದಿ ಕೊಟ್ಟು 12 ವರ್ಷ ಆಯ್ತಂತೆ, ಕೋರ್ಟ್ ಮಧ್ಯಪ್ರವೇಶ ಮಾಡಾಯ್ತಂತೆ, 3 ಸರ್ಕಾರ ಬಂದು ನೆಗೆದು ಬಿದ್ದು ಹೋಯ್ತಂತೆ. ಈಗ ಮೂಲ ವರದಿ ಬಿಟ್ಬಿಟ್ರು, ಎಲ್ಲ ಆರೋಪ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ಭುತ, ನಿಜವಾಗ್ಲೂ ಹೇಳ್ತೀನಿ. ಈ ಪ್ರಕರಣವನ್ನು ಸರ್ಕಾರ ಸಿಬಿಐ ತನಿಖೆಗೆ ವಹಿಸಲು ಚಿಂತನೆ ನಡೆಸಿದೆ. ಚಿಂತನೆನಾ? ಯಾಕೆ? ಕೂಟ್ಬಿಡ್ಬೇಕಪ್ಪ, ಇಲ್ಲ ಅವ್ರು ಪತ್ರ ಬರಿಬೇಕಂತ. ಯಾಕೆ ಬರಿಬೇಕು? ಅವರು ತಲೆ ಕೆಟ್ಟಿದ್ಯಾ ಅವ್ರಿಗೆ ಬರೆಯಕ್ಕೆ? ಕೊಡಬೇಕು ಅಂತ ಚಿಂತನೆ ಮಾಡ್ತಿರೋದು ನೀವು. ಕೊಡ್ಬಿಡಿ. ಅಯ್ಯೋ, ನಿಮ್ಮ ಗ್ರಾಚಾರಕ್ಕಿಷ್ಟು. ಮಾಣಪ್ಪಾಡಿಯ ಹಳೆಯ ಹೇಳಿಕೆ ವಿಡಿಯೋನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಓಹೋ, ರಿಲೀಸ್ ಒಂಥರ ಹಿಂದೆ ಎಲ್ಲ ನಮ್ಮ ಮೂವಿಗಳಿಗೆ ಹೋದರೆ ಈಗಲೂ ಇರಬೇಕು ನಮ್ಮ ಮೂವಿನಲ್ಲಿ. ಆ ಭಾರತದ್ದೊಂದು ಇದಿತ್ತು, ಡಾಕ್ಯುಮೆಂಟರಿ ಡಿವಿಷನ್ ಅಂತ. ಅದರಲ್ಲಿ ಇವತ್ತು ಭಾರತದ ಪ್ರಧಾನಮಂತ್ರಿಗಳು ರಷ್ಯಾಗೆ ತೆರಳಿ ಅಂತ ಅದ್ರಲ್ಲಿ ಬರ್ತಾ ಇರೋದಪ್ಪ. ಆ ಡಾಕ್ಯುಮೆಂಟರಿ ಆ ಟೈಪ್ ಏನು ಡಾಕ್ಯುಮೆಂಟ್ ಎತ್ಬಿಟ್ರೆ ಅವರು ಆರ್ಕೈವ್ಸ್ ಇಂದ. ಯಾರಿಗೂ ಗೊತ್ತಿಲ್ದಿರ ತಾವು ಆರೋಪ ಮಾಡಿದ್ದು ವಿಡಿಯೋ ಆಧಾರದ ಮೇಲೆ ಅಂತ ಕೈಪಡೆ 1000 ಹೇಳ್ತಾರೆ. 1000 ಜನ ಆರೋಪ ಬಂದ್ಬಿಟ್ಟು ಮಾಡೋದಲ್ಲ, ಅದನ್ನ ಸಂಬಡಿ ಹ್ಯಾಸ್ ಟು ಸಬ್ಸ್ಟಾನ್ಶಿಯೇಟ್ ಇಟ್. ಯಾರೋ ಒಬ್ರು ಎದ್ದು ನಿಂತ್ಕೊಂಡ್ಬಿಟ್ಟು ಎಕ್ಸ್ ಮಿನಿಸ್ಟ್ರೋ ವೈ ಮಿನಿಸ್ಟ್ರೋ ನೀರು ಕುಡ್ತಿದ್ದಾನೆ, ತಿಂದಿದ್ದಾನೆ ಅವನು ಅಂತಂದ್ಬಿಟ್ಟು ಬಾಯಿ ಬಂದಂಗೆ ಬೈದಾಕ್ಬಿಟ್ರೆ ಯಾವುದೋ ಟ್ಯೂಬೋ ಅಥವಾ ಪೈಪೋ ಯಾವುದ್ರಲ್ಲ ಒಂದರಲ್ಲಿ ಅದು ಸತ್ಯನಾ? ಆಗ ಅದ್ರ ಮೇಲೆ ಹೇಳಿದ್ದೀವಿ ಅಂದರೆ ಓಕೆನಾ? ಅದೆಂಥದ್ದು? ಬಿಜೆಪಿಯವ್ರು ಧಮ್ಕಿ ಹಾಕಿಸಿ ಅವರಿಂದ ಉಲ್ಟಾ ಹೇಳಿಕೆ ಕೊಡಿಸಿದ್ದಾರೆ. ನಿಮ್ಗೆ ಆಗದೆ ಇದ್ರೆ ಧಮ್ಕಿ, ನಿಮ್ಗಾದ್ರೆ ಕರೆಕ್ಟ್. ಗವಿಯಪ್ಪ ಧಮ್ಕಿ ಹಾಕ್ಸಿದ್ರ DCM ಹಂಗಾರೆ? ಕೇಳಿದ್ದೆ ತಪ್ಪು ಅನ್ನೋ ಥರ ಧಮ್ಕಿ ಹಾಕ್ಸಿದ್ರ? ಅದು ಧಮ್ಕಿ ಅಲ್ಲ, ಅದು ಪ್ರೀತಿಯಿಂದ ತಲೆ ಸವರಿ ಹೇಳಿಸಿದ್ರು. ಅದನ್ನೇ ಹೇಳೋದು. ರಾಜಕಾರಣ ಇಷ್ಟೇ, ಸ್ವಾರ್ಥಿಗಳ ಕೂಟ, ಅಧಿಕಾರದ ಅಮಲು. ಅದಿದ್ದರೆ ಮುಗಿಯಿತು. ಸಾಧ್ಯವಾದರೆ ಮುಂದಿನ ಪೀಳಿಗೆಗೆ ಕುಟುಂಬದ ಒಳಗಡೆ ಏನು ಮಾಡಬೇಕು ಇಷ್ಟೇ. ಲೂಟಿ ಲೂಟಿ ಲೂಟಿ, ಇನ್ ಬಿಟ್ರೆ ಏನಿಲ್ಲ. ಈ ಸುಖಕ್ಕೆ ಪಾಪ ಅದು ಯಾವುದೋ JDS ಶರಣಪ್ಪ, ಇದು ಕಂದಕೂರ್, ನಾವು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ಆಗಿಲ್ಲ ಬೆಳಗಾವಿಯಲ್ಲಿ ಅಂತಾರೆ. ಯಾಕಪ್ಪ ಉತ್ತರ ಕರ್ನಾಟಕದ ಚರ್ಚೆ ಬೆಳಗಾವಿಲೇ ಆಗಬೇಕು? ಬೆಂಗಳೂರಲ್ಲಿ ಯಾಕೆ ಆಗ್ಬಾರ್ದದು? ಅದು ಬೆಳಗಾವಿಲೇ ಯಾಕೆ ಆಗಬೇಕು? ಸುವರ್ಣಸೌಧ ಮಾಡಿದ ಸುವರ್ಣಸೌಧ ಮಾಡಿರೋದು ಉತ್ತರ ಕರ್ನಾಟಕಕ್ಕೆ ಚರ್ಚೆ ಮಾಡೋಕ್ಕೆ ಅಂತನ, ರಾಜ್ಯದ ಚರ್ಚೆ ಮಾಡೋಕ್ಕೆ. ಹಾಗೆ ಅಲ್ಲಿ ಹೆಂಗೆ ನೀವು ಆಗಬೇಕು, ಬೆಂಗಳೂರಲ್ಲೇ ಆಗಬೇಕು ಅಂತ ಕೇಳಬೇಕು. ನೀವು 4 ದಿನ ಉತ್ತರ ಕರ್ನಾಟಕದ ವಿಚಾರ ಇಲ್ಲಿ ಚರ್ಚೆ ಮಾಡ್ರೆ ರೈ ಅಂತ ಕೇಳಬೇಕು. ಸಮಯ ನಿಗದಿಪಡಿಸಿ. ಅದಕ್ಕೆ ಬರೀ ಬೆಳಗಾವಿಲೇ ಆಗಬೇಕು ಅಂತ ರೂಲ್ ಇದೆಯಾ? ಸೀಮಿತ ಏನಿಲ್ಲ. ಈ ಸುಖಕ್ಕೆ ಅದು ಬೇರೆ ಕೇಡು ಚರ್ಚೆ. ಅಬ್ಬಾಬಬ್ಬ, ಆ ಹೌಸ್ ನಡೆದ್ರೆ ಎಷ್ಟು, ಬಿಟ್ರೆ ಎಷ್ಟು, ಯಾವನ್ರಿ ತಲೆ ಕೆಡ್ಸ್ಕತ್ತಿದ್ದಾನೆ ಅದ್ರ ಬಗ್ಗೆ? ಸರ್ಕಾರಕ್ಕೂ ಐಡಿಯಾ ಬುದ್ಧಿ ಇಲ್ಲ, ಸರ್ಕಾರಕ್ಕೂ ಬೇಕಿಲ್ಲ ಸದನ. ತಳ್ಕೊಂಡು ಹೋದ್ರಾಯ್ತು ಪಿಕ್ನಿಕ್ ತರ. ಬೇಕಾಗಿದ್ದ ಬಿಲ್ಲನ್ನ ಪಾಸ್ ಮಾಡ್ಕೊಂಡ್ರಾಯ್ತು. ಅದಕ್ಕೆ ಆಪೋಸಿಷನ್ ನಾವು ಇಲ್ದಿದ್ರೆ ಸಾಕು ಅವ್ರಿಗೆ. ಎಲ್ಲ ಪಾಸ್ 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 ಅನ್ಕೊಂಡು ಹೋಗ್ತಾ ಇರ್ತಾರೆ ಕ್ಲೀನ್. ಯಾವನಿಗ್ರಿ ಬೇಕು ನಿಮ್ಮ ಸದನ? ಯಾವನಿಗೂ ಬೇಕಾಗಿಲ್ಲ. ನಿಮ್ಮ ತೆವಲ್ ತೀರ್ಸ್ಕೊಳಕ್ಕೆ ನೀವು ಮಾಡ್ಕೋಬಹುದು ಅಷ್ಟೇ. ಅನ್ಫಾರ್ಚುನೇಟ್ಲಿ. ಸರಿ, 150 ಕೋಟಿ ಆಮಿಷ ಆರೋಪ ಸದನ ಆಯ್ತಲ್ಲ. ಹಗರಣದಲ್ಲಿ ಸುಳಿಯಲ್ಲಿ ಸಿಕ್ಕಿರುವ CM ಹೊರಬರಲು ಇಲ್ಲದ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ. ಇದ್ರ ಜೊತೆಗೆ ಮೂಡಾನು ಕೊಟ್ಬಿಡಿ. ಎಲ್ಲಿಗೆ? ಸಿಬಿಐಗೆ ಕಾಗದ ಬರೀಬೇಕು. ನಿಮ್ಮ ಮೇಲಿನ ಆರೋಪ ಬಗ್ಗೆ ಸ್ಪಷ್ಟೀಕರಣ ಕೊಡಿ, ಇಲ್ಲಿ ರಾಜಕೀಯ ಭಾಷಣ ಮಾಡಬೇಡಿ ಅಂತ ಯಾರೋ ಕೃಷ್ಣ ಬೈರೇಗೌಡ ಅಂತ. ಏನು ಸ್ಪಷ್ಟೀಕರಣ ಕೊಡೋದು ಅದಕ್ಕೆ? ಏನು ಕೊಡೋದು ಅದಕ್ಕೆ? ಈ ಸದನದಲ್ಲಿ ಜೋರು ಗಲಾಟೆ ಅಂತೆ. ಬಿಜೆಪಿ ಶಾಸಕರೆಲ್ಲ ವಿಜೇಂದ್ರ ಪರ ಓಡಿದ್ರಂತೆ, ಅವರೆಲ್ಲ ವಿರೋಧ ಮಾಡಿದ್ರಂತೆ. ಒಂದು ತಮಾಷೆ ನಡೀತಂತೆ, ಎಲ್ಲ ಮಜಾ ತಗೊಂಡ್ರಂತೆ. ಆಮೇಲೆ ಹೊಟ್ಟೆ ಸೀತು ಅಂತ ಹೋದ್ರಂತೆ ಮನೆಗೆ. ಟೈಮ್ ಪಾಸ್ ಆಯಿತು ಅಷ್ಟು. ಟೈಮ್ ಪಾಸ್ ಆಯಿತು, ಕರೆಕ್ಟ್. ಕಳ್ಳೆಕಾಯಿ ಒಂದು ಕೊಡ್ತಾ ಇಲ್ಲಪ್ಪ, ಗರ್ಮ ಅಂತ ಪ್ಯಾಕೆಟಲ್ಲಿ ಸ್ವಲ್ಪ ನೀಟಾಗಿ ಡೀಸೆಂಟಾಗಿ ಕಳ್ಳೆಕಾಯಿ ಒಂದು ಕೊಟ್ಬಿಟ್ರೆ ಆ ಸದನದ ಒಳಗೆ. ಬಾದಾಮಿ ಅಲ್ವಾ ಸರ್? ಕಡಲೆಕಾಯಿ ಬಡವರು ಬಾದಾಮಿ, ಇವರೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋರು. ಎಲ್ಲರೂ ಅಲ್ಲ,
ಕಡಲೆಕಾಯಿ ತಿಂತಾರೆ, ಎಂಜಾಯ್ ಮಾಡೋರು ಇದ್ದಾರೆ. ಓಕೆ, ಕಡಲೆಕಾಯಿ ಒಂದು ಕೊಟ್ಬಿಟ್ರೆ ಆಹಾ ಅದಕ್ಕಿಂತ ಇನ್ನೊಂದು ಅದ್ಭುತ. ಆಮೇಲೆ ನನ್ನ ಪ್ರಕಾರ ಒಂದೊಂದು ದಿಂಬು ಕೊಡಬೇಕು. ಯಾಕೆ ಸರ್? ಬೇಜಾರಾದಾಗ ನಿದ್ದೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಸದನನೇ ಬೇಕಾ ಸರ್? ಎಲ್ಲ ಒಂದು ಕಡೆ ಕೂಲಾಗಿ ನಿದ್ದೆ ಹೊಡೆದ್ರೆ ಆಯಿತು. ಎಲ್ಲಿ ಹೊಡೆದ್ರೆ ಏನು? ನಿದ್ದೆ ಬಂದ್ರೆ ಥು, ಲಜ್ಜಿಗೆಟ್ಟ ವ್ಯವಸ್ಥೆ ಇದು. ಈ ಸುಖಕ್ಕೆ ಪ್ರಜಾಪ್ರಭುತ್ವದ ದೇವಸ್ಥಾನ ಅದ್ದು ಇದ್ದು ಅಂತ ಕರ್ಕೊಳ್ಳೋ ಅಂತಹ ನಾಚಿಗೇಡಿನ ವರ್ತನೆ ನಮ್ಮದು. ಸದನನ ಅದು? ಥೋ, ಎಸ್. ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಈಗ ಅವ್ರು ಹೇಳಿದ್ದಾರೆ, ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡ್ತಾರೆ. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿಜೆಪಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಸಿಬಿಐನವ್ರು ಬರೀಲಿ, ಇದು ನಮ್ ಹ್ಯಾಂಡ್ ಓವರ್ ಮಾಡ್ಲಿ ಅಂತ ಆಮೇಲೆ ಮಾತಾಡೋದು. ಸರ್, ಈಗ ಸರ್ಕಾರದ ಪ್ರಕಾರ, ಮುಖ್ಯಮಂತ್ರಿಗಳ ಪ್ರಕಾರ ಅವ್ರು ಮಾಡಿರೋ ಆರೋಪ ಸತ್ಯ, ಪರಮ ಸತ್ಯ. ಹಾಗಿದ್ರೆ ಈಗ ಏನ್ ಮಾಡ್ಬೇಕು ಸರ್ ಅವರು? ತನಿಖೆ ಮಾಡಬೇಕು. ಅದು ಬಿಟ್ಬಿಟ್ಟು ಅವರೇ ಬರ್ಲಿ, ಅವರೇ ಪತ್ರ ಬರೀಲಿ ಅನ್ನೋದು ಏನು? ದಟ್ ಶೋಸ್ ಯುವರ್ ಇನ್ಕಾಂಪಿಟೆನ್ಸ್. 150 ಕೋಟಿ ರೂಪಾಯಿ ಜೋಕಲ್ರಿ, ಹೌದು, ಬಿಗ್ ಮನಿ. ಅದು ಯಾವುದೋ ಕಾಲದಲ್ಲಿ. ಈಗದು ವ್ಯಾಲ್ಯೂಯೇಷನ್ ಅಲ್ಲಿ 200 ಕೋಟಿಗೆ ಹೋಗ್ಬಿಡ್ಬೋದು. ಬೇಕಾರೆ 225 ಕೋಟಿಗೆ ಬಂದ್ಬಿಡ್ಬೋದು. ಇನ್ಫ್ಲೇಷನ್ ಲೆಕ್ಕ ಹಾಕೊಂಡ್ಬಿಟ್ರೆ, ಹಣದುಬ್ಬರ ಲೆಕ್ಕ ಹಾಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ, ರುಪಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗಿರೋದೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಒಂದು 225 ಕೋಟಿಗೆ ಬಂದ್ಬಿಡುತ್ತೆ. ಏನ್ ಜೋಕ? 220 ಕೋಟಿ ಅನ್ವರ್ ಮಾಣಪ್ಪಾಡಿಗೆ ವಿಜಯೇಂದ್ರ ಕೊಡಕ್ಕೆ ತಲೆಕೆಟ್ಟಿರ್ಬೇಕು. ತಲೆಕೆಟ್ಟಿದ್ರೆ ಯಾಕೆ ಕೆಟ್ಟಿರ್ಬೇಕು? ನಂಬರ್ 1 ಏನಕ್ಕೆ ಕೊಡ್ಬೇಕಪ್ಪ 150 ಕೋಟಿ? ಅವರು ವಕ್ಪಾಸ್ತಿಗಳನ್ನು ಹೊಡೆದು ನುಂಗಿ ತೇಗಿರಬೇಕು, ಅದನ್ನು ಉಳಿಸಿಕೊಳ್ಳಲು. ಮತ್ತು ಉಳಿಸಿಕೊಳ್ಳುವ ಆಸ್ತಿಗಳ ಮೊತ್ತ 150ಕ್ಕೆ 4 ಪಟ್ಟಾದರೂ ಇರಬೇಕು. ಅಂದ್ರೆ ಒಂದು 600-700 ಕೋಟಿ ಹೊಡೆದಿರ್ಬೇಕು. ಆಗ ಅದು ಡಿಫೆಂಡ್ ಮಾಡಕ್ಕೆ ಕಾಸು ಕೊಡಬೇಕು. ಹೌದಾ ಇಲ್ವಾ? ನಂಬರ್ 2, ವಿಜಯೇಂದ್ರ ಜೊತೆಯಲ್ಲಿರಬಹುದಾದ ಬಾಲಾನೋ ಬೆಂಬಲಾನೋ ಯಾರೋ ಒಬ್ರು 4 ಜನ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ರಾಜಕೀಯವಾಗಿ. ಹಾಗಾಗಿ ಇದನ್ನ ಮುಗಿಸ್ಬಿಡ್ಬೇಕು ಅಂತ ಇರಬೇಕು. ಎರಡೂ ಇದ್ದಂಗಿಲ್ಲ ಇಲ್ಲಿ. ಯಾಕೆ ನೀವು ಯಾರು ಹೇಳಕ್ಕೆ ರಂಗನಾಥ್ ಎರಡೂ ಇಲ್ಲ ಅಂತ? ವಿಜಯೇಂದ್ರ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ನಮಗಂತೂ ಗೊತ್ತು. ಇನ್ನು ಅವರೇ ಹೊಡ್ಕೊಂಬಿಟ್ಟಿದಾರ ಅನ್ನಕ್ಕೆ ಅದು ಹಂಗಾಗಲ್ವಾ? ಆ ರಿಪೋರ್ಟ್ ಸೋ ಕಾಲ್ಡ್ ಈಸ್ ಟೇಬಲ್ಡ್ ಇನ್ ದಿ ಹೌಸ್ ತಾನೆ, ವಿಚ್ ಈಸ್ ಇನ್ ಪಬ್ಲಿಕ್ ಡೊಮೈನ್. ಅದರಲ್ಲಿ ವಿಜಯೇಂದ್ರ ಹೆಸರು ಇರಬೇಕಲ್ರಪ್ಪ. ಕಾಸು ಲೂಟಿ ಹೊಡೆದಿರೋದಕ್ಕೆ ಅವ್ರ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಅವ್ರ ಹೆಸರು ಇರಬೇಕಲ್ಲ. ಅದು ಇಲ್ದಿದ್ಮೇಲೆ ಯಾವನಾದ್ರೂ 150 ಕೋಟಿ ಕರೆದು ಆಫರ್ ಮಾಡಿ, ಅದು 150, ₹1 ₹2 ಆದ್ರೆ ಓಕೆ. 150 ಕೋಟಿ ಕರೆದು ಕೊಟ್ಬಿಡ್ತಾ ಇದ್ದೀನಿ, ಮುಚ್ಚಿಬಿಡಪ್ಪ ಅಂದ್ರೆ ಏನಕ್ಕೆ? ಹಾಗಿದ್ರೆ ಅಮೇಝಿಂಗ್ ಅಪ್ಪ ಅದು. ವಾಟ್ ಎ ಜೋಕ್ ಇಟ್ ಈಸ್, ಅಬ್ಸಲ್ಯೂಟ್ ಜೋಕ್. ಆಲ್ ರೈಟ್, ಅದು ಜೋಕ್ ಅಲ್ಲ ಅಂತ ಇಟ್ಕೊಳ್ಳೋಣ, ಸೀರಿಯಸ್ ಅಂತ. ದಿ ಸ್ಟೇಟ್ ಗವರ್ಮೆಂಟ್ ಕೆನಾಟ್ ಬಿಕಮ್ ಸೆಲೆಕ್ಟಿವ್ ಇನ್ ಇಟ್ಸ್ ಅಪ್ರೋಚ್ ಆಫ್ ಆಂಟಿ ಕರಪ್ಷನ್ ಅಲ್ಲಿ. ಅಂದರೆ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರ್ತೀವಿ ಅಂತ ಪದೇ ಪದೇ ಬಡ್ಕೊಳ್ಳೋ ರಾಜ್ಯ ಸರ್ಕಾರ ತನಗೆ ಬೇಕಾದನ್ನು ಸೆಲೆಕ್ಟಿವ್ಲಿ ಪಿಕ್ ಆ್ಯಂಡ್ ಚೂಸ್ ಮಾಡಕ್ಕೆ ಬರಲ್ಲ. ಕರೋನಾ ಬಂದರೆ ನಾನು SIT ಮಾಡಿ ಭ್ರಷ್ಟಾಚಾರವನ್ನು ಹೊರಗೆ ಕೇಳ್ದು ಬಿಡ್ತೀವಿ, ಬಡ್ದಾಕ್ಬಿಡ್ತೀವಿ, ಬಡ್ದಾಕಿ ಅಂತಲೇ ನಾವು ಹೇಳೋದು. ಆದರೆ ಇನ್ನೊಂದಕ್ಕೆ ಬಂದಾಗ ಅದು ಅವ್ರು ಬರ್ಕೋಬೇಕು. ಯಾಕೆ ಅವ್ರು ಯಾಕೆ ಬರ್ಕೋಬೇಕು? ನೀವು ಯಾಕೆ ಮಾಡೋಕ್ಕಾಗಲ್ಲ? ಅವ್ರು ಯಾಕೆ ಬರ್ಕೋಬೇಕು? ನೀವೇ ಮಾಡಿಬಿಡಿ. ಬಿಕಾಸ್ ಯುವರ್ ಆಂಟಿ ಕರಪ್ಷನ್ ಕಿಂಗ್ಗಳು ತಾನೇ ಈಗ ಮಾಡಿ. ಲೆಟ್ ದಿ DCM ಆನ್ಸರ್ ದಟ್. ಅವ್ರು ಕಾಗದ ಬರೀಬೇಕಂತೆ. ಅವ್ರು ಯಾಕೆ ಬರೀಬೇಕ್ರಿ ಕಾಗದಾನ? ನೀವೇ ಕೊಡ್ರಿ ತಗೊಂಡೋಗಿ. ಅದಾಗಲ್ಲ. ಓಕೆ, ಅದು ಬಿಟ್ಬಿಡೋಣಪ್ಪ. ಅವ್ರು ಕಾಗದ ಬರೀತಾರೋ ಬಿಡ್ತಾರೋ, ನೀವು ಸೆಲೆಕ್ಟಿವ್ ಅಪ್ರೋಚಲ್ಲಿ ನಿಮ್ಗೆ ಬೇಕಾಗಿದ್ದು ಪಿಕ್ ಮಾಡ್ಕೋ, ಬೇಕಾದವನ ಮೇಲೆ ಕೇಸ್ ಹಾಕು, ಬೇಕಾದವನನ್ನು ಬಿಟ್ಬಿಡು, ಬೇಕಾದವನನ್ನು ಅರೆಸ್ಟ್ ಮಾಡೋಂಗಿಲ್ಲ, ಬೇಕಾದವನನ್ನು ಅರೆಸ್ಟ್ ಮಾಡ್ತೀನಿ ಹೇಳೋದು ಮಾತ್ರ ದ್ವೇಷ ರಾಜಕಾರಣ ಅಂದ್ಬಿಡೋದು. ಯಾವ ದ್ವೇಷ ರಾಜಕಾರಣ? ನಿಮ್ಮ ತಲೆ ಎಲ್ಲರೂ ಅದೇ ಕಾರಣನೇ, ನೀವು ಎಲ್ಲವೂ ಅವೇ. ಚೀಫ್ ಮಿನಿಸ್ಟರ್ ಇನ್ ಆಲ್ ಹಿಸ್ ಸೆನ್ಸಸ್ ಹಿ ಸೇಸ್, ಅವ್ರು ಹೇಳ್ತಾರೆ ಪ್ರಜ್ಞಾಪೂರ್ವಕವಾಗಿ, ಅವ್ರು ಹೇಳಿರೋದು ನೇರವಾಗಿ ಹೇಳಿದ್ದಾರೆ ತಾನೆ. ಹೇಳಿದ್ಮೇಲೆ ನೀವು ಕೊಡಬೇಕು ತಾನೆ, ಕೊಡಬೇಕು. ನಿಮ್ಮ ಮೇಲೆ ಬಂದಿದ್ದನ್ನು ಕೊಡು ಅಂತಂದ್ರೆ
ನಂಬಿಕೆ ಇಲ್ಲ ಅಂತಾನೋ ಅಥವಾ ರಾಜಕೀಯವಾಗಿ ಪ್ರೇರಿತ ಅಂತಾನೋ ಅಥವಾ ನನ್ನ ಪಾತ್ರ ಎಲ್ಲಿದೆ ತೋರಿಸ್ರಯ್ಯ ಅಂತಾನೋ. ಸೇಮ್ ವಿಜೇಂದ್ರ ತಾನೇ, ಯಾರೋ ಕೂತ್ಕೊಂಡು ಏನೋ ಹೇಳಿದಾಗ ಇಲ್ಲ ಸಂಬಡಿ ಅಷ್ಟು ಶೋ ವಿಜೇಂದ್ರದ್ದು ಎಲ್ಲಿದೆ ಇನ್ವಾಲ್ವ್ಮೆಂಟ್ ಅದಕ್ಕೆ ಅಂತ, ನಿಮ್ಮ ಮೇಲೆ ಹೆಂಗಿದೆಯೋ ಸೇಮ್ ಈಗಲೂ ಹೇಳ್ತೀನಿ ಮೂಡಾ ಕೇಸಲ್ಲಿ ವೇರ್ ಈಸ್ ಹಿಸ್ ರೋಲ್ ಅಂತ. ಅಂದ್ರೆ ಎಸ್ಟಾಬ್ಲಿಷ್ ಮಾಡಕ್ಕೆ ನಾನು ಹೇಳ್ತಿರೋದು, ನೇರ ಪಾತ್ರ ಕಾಣಿಸ್ತಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಸೇಮ್ ತಾನೇ. ಕೊಡಿ ಮತ್ತೆ CBIಗೆ ಕೊಡಲ್ಲ. ಯಾಕೆ ಕೊಡಲ್ಲ ಸರ್? ಪುಕ್ಕಲ್ರು ಭಯ ಹೇಳೋದು ಹೇಳ್ಬಿಟ್ಟು ಬಾಲ ಸಿಕ್ಕಾಕಿಸ್ಕೊಂಡಿದ್ದಾರೆ ಈಗ ಇದರಲ್ಲಿ. ಈಗ ಅವ್ರಿಗೆ ಆ ರಿಪೋರ್ಟ್ ಅಲ್ಲಿ ಇರೋದು ಒಂದಷ್ಟು ಹೆಸರುಗಳು ಅದರಲ್ಲಿ ಪ್ರಸ್ತಾಪ ಆಗೋಗಿದೆ. ಅವರೆಲ್ಲ ಕಾಂಗ್ರೆಸ್ ಅಲ್ಲೇ ಇರೋದು. ಇಂತಿಂತವರು ಅನ್ನೋದು ಕೂಡ ಇದೆ. ತಗೊಳಕ್ಕಳದ ಅಲ್ಲೇ ಕೊಡ್ರಿ ನೋಡೋಣ. ಈ ಕೋಲ್ ಕೊಟ್ಟು ಹೊಡೆಸ್ಕೊಳ್ತಾರೆ ಸರ್ಕಾರ. ನನಗೆ ಗೊತ್ತಿಲ್ಲ ಕೋಲ್ ಕೊಡ್ತಾರೋ, ಪೈಪ್ ಇಟ್ಕೊಂಡು ಹೊಡೆಸ್ಕೋತಾರೋ, ಲಾಟಿಲಿ ಹೊಡೆಸ್ಕೋತಾರೋ ಅಥವಾ ಚಾವಟಿಲಿ ಹೊಡೆಸ್ಕೋತಾರೋ ನನಗೇನು ಗೊತ್ತು. ಬರೀರಿ, ಅವ್ರು ಯಾಕೆ ಬರೀಬೇಕು? CBIನವರು ಕೊಟ್ಬಿಡಿ. ಒಂದು ವೇಳೆ ಇವ್ರು ಕೊಡದೇ ಇದ್ರೆ ಏನು, ಬಿಕಾಸ್ ಈ ಪ್ರಕರಣ ಕೋರ್ಟ್ಗೆ ಹೋಗಿ ವಾಪಸ್ ಬಂದಿರೋದು. ಸಂಬಡಿ ಹ್ಯಾಸ್ ಟು ಮೂವ್ ದ ಕೋರ್ಟ್. ವಕ್ಫ್ ಪ್ರಾಪರ್ಟಿಯನ್ನು ಲೂಟಿ ಹೊಡೆದು ನುಂಗ್ ನೀರು ಕುಡ್ದಿದ್ದಾರೆ ಅವ್ನು ಯಾವನಾರ ಆಗಿರಲಿ, ನಮಗೇನು ಹೋಗ್ಬೇಕು, ಇನ್ಕ್ಲೂಡಿಂಗ್ ವಿಜಯೇಂದ್ರ ಬೇಕಿದ್ರೆ ಯಾರು ಆಗಿರಲಿ. ದಿ ಸ್ಟೇಟ್ ಈಸ್ ಹೆಸಿಟೇಟಿಂಗ್ ಟು ಈವನ್ ಇನ್ವೆಸ್ಟಿಗೇಟ್ ದಿಸ್. Whereas the very same state government ಕಂಡಿದ್ದಕ್ಕೆ SIT ಮಾಡ್ಕೊಂಡು ಕೂತ್ಕೋತಾ ಇದೆ. ಇಟ್ಸ್ ಎ ಡ್ಯೂಯಲ್ ಬಿಹೇವಿಯರ್ ಇದು ಈ ರಾಜ್ಯದ ಸರ್ಕಾರದ್ದು. ದಯಮಾಡಿ ಡೈರೆಕ್ಟ್ ಈ ರಾಜ್ಯ ಸರ್ಕಾರನ ಇದನ್ನು CBI ಕೊಡಕ್ಕೆ ಅಂತ ಯಾರು ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹೋಗಬಹುದು. ಬಿಕಾಸ್ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ, ಅಷ್ಟಂತೂ ನಿಜ. ಇದು ರಾಜ್ಯ ಸರ್ಕಾರ ಪರವಾಗಿ. BJPಯವರು ಏನು ಮೇಲಿಂದ ಇಳಿದು ಬಂದಿರುವಂತಹ ಮುತ್ತಿನ ಮಣಿಗಳೇನಲ್ಲ ನೀವು. ಯಾಕೆ ಸರ್? ನೀವು ಅಷ್ಟೇ ಕಚಡಗಳು. ಹೇಗೆ ಸರ್? ನೀವೇನು ಕತ್ತೆ ಕಾಯ್ತಿದ್ರ, ಮಣ್ಣು ತಿಂತಿದ್ರ 3 ವರ್ಷ ಅಧಿಕಾರದಲ್ಲಿದ್ದಾಗ? ಇವಾಗ ರಿಪೋರ್ಟ್ ನಿಮ್ಮ ಹತ್ರ ಇತ್ತಲ್ಲ, ನಾವು ಟೇಬಲ್ ಮಾಡಿದೀವಿ, ನೆಕ್ಕೊಳ್ಳಿ. ನೀವೇ ಕೊಡಬೇಕಾಗಿತ್ತಪ್ಪ, ನೀವೇ ಕೊಡಬೇಕಾಗಿತ್ತಲ್ಲ. ಮಣ್ಣು ತಿಂತಿದ್ರಾಗ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಾರಲ್ಲ, ಅದಕ್ಕೆ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಏನಾದ್ರು ಹೆಚ್ಚುವರಿ ಮಾಹಿತಿ ಬೇಕಿದ್ರೆ ಬಸವರಾಜ ಬೊಮ್ಮಾಯಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ನಾಚಿಕೆ ಇಲ್ಲ ಯಾರಿಗೂ. ಎಸ್. ಇನ್ನು ಪಂಚಮಸಾಲಿ ಹೋರಾಟಗಾರರು ಮತ್ತು ಸರ್ಕಾರದ ನಡುವೆ ಬಿಗ್ ಫೈಟ್ ಮುಂದುವರೆದಿದೆ. ಇವತ್ತು ಬೆಳಗಾವಿ DC ಕಚೇರಿ ಮುಂದೆ ಪಂಚಮಸಾಲಿ ಶ್ರೀಗಳ ಪ್ರತಿಭಟನೆಗೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ. ಆದರೂ ಗಾಂಧಿ ಭವನದಲ್ಲಿ ಶ್ರೀಗಳು ಧರಣಿ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ ಎನ್ನುವ ಮೂಲಕ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಸಿಎಂ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇನ್ನು ಪಂಚಮಸಾಲಿ ಹೋರಾಟಕ್ಕೆ ಅನುಮತಿ ನೀಡದ ಸರ್ಕಾರದ ವಿರುದ್ಧ ಬಿಜೆಪಿ ಗರಂ ಆಗಿದೆ. ಬೆಳಗಾವಿಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಂತ ಯತ್ನಾಳ್ ಕೇಳಿದ್ದಾರೆ. ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಧ್ಯೆ ಪಂಚಮಸಾಲಿಗಳ ಮೀಸಲಾತಿ ವಿಚಾರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಾಕೆ ಇತ್ಯರ್ಥ ಮಾಡಲಿಲ್ಲ ಅಂತ ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ. ನಿಜವಾಗಿಯೂ ಕ್ಷಮೆ ಕೇಳಬೇಕಾಗಿರೋದು ಯಾರು ಅಂತ ಕೇಳಿದ್ದಾರೆ. ಏನೇ ಬೆಕ್ಕ ತಿಪ್ಪುಲಾಗಿ ಹೊಡೆದ್ರು ನಮ್ಮ ಹೋರಾಟ ನಿರಂತರ. ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿ ಏನೇ ನಮ್ಮ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡಿದ್ರು ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡ್ತೀವಿ. ಕೊಡಲ್ಲ ಅನ್ನುವಂಥದ್ದು ಅವರ ವಿಕೃತಿ, ಪಡಿತೀವಿ ಅನ್ನೋಂಥದ್ದು ನಮ್ಮ ಸಂಸ್ಕೃತಿ. ಕೊಡಕ್ಕಾಗಲ್ಲ, ಅವಮಾನ ಮಾಡಿರ್ಬೋದು, ಕೊಡುವಂಥ ಪುಣ್ಯಾತ್ಮ ಮಾಡ್ತಾನೆ ಪಡ್ಕೊಳ್ತೀವಿ. ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು, ಇಲ್ಲೇನು ಡಿಸಿದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು ಕೇಳ್ತೀವಿ. ಅಲರ್ಜಿ ರೀ, ಹಿಂದೂಗಳು ಹೋರಾಟ ಮಾಡಿದ್ರೆ ಹಂಗೆ ಸಾಬ್ರು ಬೇಕಾದ ಸುಡ್ಲಿ ಬೆಂಕಿ ಹಚ್ಚಲಿ ಅವ್ರು ಮುಗ್ದ್ರು, ಅವ್ರಿಗೆ ಮುತ್ತು ಕೊಡ್ತಾರ. ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರ ನಮ್ಮ ಗೃಹ ಮಂತ್ರಿಗಳು. ಈ ರೀತಿ ಒಂದು ಕುತಂತ್ರ ಅವ್ರು ಯಾಕೆ ಮಾಡ್ಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡ್ಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡ್ಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ? ಜೋಶಿ ಹೆಂಗೆ ಇತ್ಯರ್ಥ ಮಾಡ್ತಾರೆ ಇದೆಲ್ಲ? ಅವ್ರು ಹೇಗೆ ಮಾಡೋಕ್ಕಾಗತ್ತೆ ಸರ್? ಅವ್ರ ಪಾರ್ಟಿಯವ್ರನ್ನ CM ಮಾಡಲಿಲ್ಲ ಅಥವಾ ಮಾಡಿಲ್ಲ ಅಥವಾ ಮಾಡೋದು ಇಲ್ಲ, ಗೊತ್ತಿಲ್ಲ. ಅವ್ರು ಹೆಂಗೆ ಮಾಡ್ತಾರೆ? ಮಾಡಿದ್ರೆ ನೀವು ಮಾಡ್ಕೋಬೇಕು ಇನ್ ಕೋಆಪರೇಷನ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ. ಬಿಕಾಸ್ ಶೆಡ್ಯೂಲಲ್ಲಿ ಹೋಗಬೇಕಾಗತ್ತೆ. ಮಾಡೋಕ್ಕಾದ್ರೆ ನನ್ನ ಪ್ರಕಾರ ಆಗಲ್ಲ ಅಂತ ಕಾನೂನಲ್ಲಿ ಸದ್ಯಕ್ಕಿರುವ ಪರಿಸ್ಥಿತಿಯಲ್ಲಿ ಈ ನಿಲುವು ಸ್ಪಷ್ಟವಾಗಿರಬೇಕಾಗಿತ್ತು. ಅದಿಲ್ಲ. ರಾಜಕೀಯ ಕಾರಣಗಳಿಗೆ ಆಯಾಯ ಸಂದರ್ಭದಲ್ಲಿ ನೀವು ಬಳಸ್ಕೊಂಡ್ರಿ ಎಲ್ಲ. ಈಗ ಅದನ್ನು ಅನುಭವಿಸ್ತಾ ಇದ್ದೀರಿ ಅಷ್ಟೇ. ಹಿಂದೆ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿದ್ರು, ಈಗ ಬೇರೆ ಅನುಭವಿಸ್ತಾ ಇದ್ದೀರಿ. ಜೋಶಿ ಹೆಂಗ್ ಮಾಡಕ್ಕಾಗತ್ತೆ? ಜೋಶಿ ಕೈಲಿ ಏನಿರುತ್ತೆ ಪವರ್ ಅದ್ರ ಮಾಡಕ್ಕೆ? ಈಸಿ ಅಲ್ಲ ಸರ್, ಅವ್ರೇನ್ ಮಾಡಿದ್ರು ಅಂತ ಕೇಳೋದು. ಸರಿ, ಅದು ಬಿಡಿ, ಅದು ಬೇರೆ ವಿಚಾರ. ಇದ್ದಕ್ಕಿದ್ದಂತೆ ನಾಳೆ ಇನ್ಯಾರೋ ಒಬ್ರು ಯಾವ್ದೋ ಒಂದು ಬಂದಾಗ ಇದು ಡೊನಾಲ್ಡ್ ಟ್ರಂಪ್ ಯಾಕೆ ಮಾಡ್ಲಿಲ್ಲ ಅಂತಂದ್ಬಿಟ್ರೆ ಆಗೋಯ್ತಪ್ಪ. ಸಂಬಂಧ ಏನು? ಸಂಬಂಧ ಇದ್ರೆಷ್ಟು ಬಿಟ್ರಷ್ಟೇ, ಕೇಳಿದ್ರಾಯ್ತು. ಪ್ರಶ್ನೆ ಮಾಡ್ತಾ ಇರೋದು ಕೇಳ್ತಾ ಇದ್ರೆ ಆಯ್ತು. ಸುಮ್ಮನೆ ಪ್ರಶ್ನೆ ಡೊನಾಲ್ಡ್ ಟ್ರಂಪ್ ಯಾಕ್ರಿ ಮಾಡ್ಲಿಲ್ಲ ಅನ್ಬಿಡೋದು, ಮುಗಿದೋಯ್ತು ಕೆಲಸ. ಕೇಳೋರು ಯಾರು? ನಿಲ್ಲೋ ಹಾಗೆ ಕಾಣಿಸ್ತಿಲ್ಲಲ್ಲ ಸರ್ ಈ ಪ್ರತಿಭಟನೆ. ಅದು ಅವ್ರಿಗೆ ಬಿಟ್ಟಿದ್ದಿತ್ತು.
ಅವ್ರಿಗೆ ಬೇಕಾಗೋವರೆಗೂ ಅವ್ರು ತಮ್ಮ ಹೋರಾಟವನ್ನು ಮಾಡಬಹುದು ತಮಗೆ ತೋಚಿದ ರೀತಿಯಲ್ಲಿ. ಹೋರಾಟಕ್ಕೆ ಪ್ರತಿಭಟನೆಗೆ ಅವಕಾಶ ಇದೆ ಅಂತ ಹೇಳೋ ಸರ್ಕಾರ ಪ್ರತಿಭಟನೆಗೆ ಅವಕಾಶ ಇದೆ ಎಂದ ಕೂಡಲೇ ನಿರ್ದಿಷ್ಟ ಸ್ಥಳಗಳನ್ನು ಬಿಟ್ಟು ಕೆಲವು ಭಾಗಗಳು ಕೆಲವು ಪ್ರತಿಭಟನೆಗೆ ಇರುತ್ತೆ. ಎಲ್ಲ ಜಗದಲ್ಲಿ ಎಲ್ಲರೂ ಈಗ ನಾಳೆ ಹೋರಾಟಕ್ಕೆ ಜಾಗ ಇದೆ ಅಂತಂದ ತಕ್ಷಣ ವಿಧಾನಸೌಧದ ಎಂಟ್ರೆನ್ಸಲ್ಲಿ ಕೂತ್ಕೋತೀವಿ ನಾವು, ಹೋರಾಟಕ್ಕೆ ಜಾಗ ಇದೆ ಅಂತಂದ್ಬಿಟ್ರೆ ಆಗತ್ತಾ? ಅದಕ್ಕೆ ಅವಕಾಶ ಹಂಗಾಗತ್ತಾ? ಅದು ಹಂಗಾಗಲ್ಲ. ಬಟ್ ಅವ್ರ ಹೋರಾಟ ಅವ್ರು ಮುಂದುವರಿಸ್ಬೋದು. ಬಿಕಾಸ್ ಅವ್ರು ಕನ್ಸಿಸ್ಟೆಂಟಾಗಿ ಆ ಹೋರಾಟ ಮಾಡ್ತಿದ್ದಾರೆ. ಮತ್ತು ಆ ಜನ ಯಾರಿದ್ದಾರೆ ಆ ಸಮುದಾಯಕ್ಕೆ ಸೇರಿದ ಅವರು ಈ ಹೋರಾಟದ ರೂಪುರೇಷೆ ಮತ್ತು ಸತ್ಯ ನ್ಯಾಯ ತಪ್ಪುಗಳನ್ನು ಅವರು ಇತ್ಯರ್ಥ ಮಾಡಿ ವಿಮರ್ಶೆ ಮಾಡ್ಕೋಬೇಕು. ಆ ಸಮುದಾಯಕ್ಕೆ ಬಿಟ್ಟದ್ದು. ಡಿಸೆಂಬರ್ 20ರಿಂದ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಗೊತ್ತಲ್ಲ, ಅದಕ್ಕೆ ನೆಪ ಹೇಳಿ 19ನೇ ತಾರೀಕು ಬೆಳಗಾವಿ ಅಧಿವೇಶನ ಮುಗಿಸ್ತಾರಂತೆ ಸರ್ಕಾರದವರು. ಏನ್ ಸರ್, ಯಾವನಿಗೆ ಬೇಕು ನಾಳೆನೇ ಮುಗಿಸ್ಕೊಳ್ಳಿ. ಅದರ ನೆಪ ಹೇಳಿ ಮುಗಿಸಕ್ಕೆ ಹೋಗಬೇಡಿ. ಸುಮ್ಮನೆ ಕನ್ನಡದ ಹೆಸರು ಹೇಳ್ಕೊಂಡು ಬುಡ ಬಿಡಬೇಡಿ. ಇಲ್ಲಿ ಬಂದು ನೀವು ನಾಳೆ ಮುಗಿಸಿದ್ರು ಇಲ್ಲಿ ಅಳಕ್ಕೆ ಒಬ್ಬ ಗಿರಾಕಿನೂ ಇಲ್ಲ. ಯಾರಿಗೂ ಬೇಕಾ? ಅಯ್ಯೋ ಸದ್ನ ನಿಲ್ಲಿಸ್ಬಿಟ್ರಾ ಅಂತ ಅಳಕ್ಕೆ ಒಬ್ಬ ಗಿರಾಕಿ, ಒಂದು ಹನಿ ನೀರೂ ಇಲ್ಲ. ನಾಳೆ ನೀವು ಮುಗಿಸಿದ್ರು ನಡೀತಿತ್ತಾ ಅಂತ ಕೇಳ್ತಾರೆ ಬೇಕಾದ್ರೆ ಜನ. ಇದು ನಿಮ್ಮ ವಂದಿಮಾಗದರು, ಏಜೆಂಟರು, ತುತ್ತೂರಿ ಊದೋರು, ವ್ಯವಹಾರಗಳನ್ನು ಮಾಡಕ್ಕೆ ಬರೋರು, ಫೈಲ್ಗಳಿಗೆ ಸೈನ್ ಹಾಕಿಸ್ಕೊಳಕ್ಕೆ ಒದ್ದಾಡೋರು, ಗಿರ್ಕಿ ಹೊಡ್ಕೊಂಡು ಇವ್ರುಗಳಿಗೆ ಮತ್ತು ಲೀಡರ್ಗಳ ಜೊತೆ ಕ್ಲೀನಾಗಿ ಬಟ್ಟೆ ಗಿಟ್ಟು ಹಾಕೊಂಡು ಟಿಂಗ್ 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 ಅಂತ ಓಡಾಡೋವು. ಇವಕ್ಕೆ ಅದೊಂದು ಪಿಕ್ನಿಕ್ಕು. ಸುಮ್ಮನೆ ಬಂದ್ ಮಾಡ್ರೆ ರೇ ಯಾವನ್ ಕೇಳ್ತಾ ನಿಮ್ಮನ್ನು ಸಾಧನ ಪಾದನ ಅನ್ಕೊಂಡು. ಉತ್ತರ ಕರ್ನಾಟಕದ ಬಗ್ಗೆ ಒಂದಿನ ಚರ್ಚೆ ಆಗಿಲ್ಲ ಅಂತ ಅದೇ ಅವ್ರ ಕಂದಕ್ಕೂರ ಇಲ್ಲ, ಬರೀ ಜಗಳ ಆಡ್ತಿದ್ದೀರಿ, ಚರ್ಚೆ ಮಾಡಿದ್ರೆ ಅರಣ್ಯ ರೋದನ ಎಲ್ಲ ಸ್ಪೀಕರ್ ಅಂತೆ. ಅರಣ್ಯ ರೋದನ ಅಂತೆ. ಎಲ್ರಿದ್ದೀರಿ ಅರಣ್ಯ ರೋದನ? ರೋದನನೇ ಇಲ್ಲ. ಇನ್ನು ಅರಣ್ಯ ರೋದನ ಎಲ್ಲಿಂದ ಬಂತು? ಜನರಷ್ಟೇ ರೋಧಿಸ್ಬೇಕು. ಯಾವ ಜನರು ರೋಧಿಸಲ್ಲ. ಇವರು ಸೆಷನ್ ಮಾಡ್ಕೊಳ್ಳೋದೇ ಇದ್ರೆ ಯಾವನಿಗೆ ಬೇಕದು? ಬಿಲ್ ಒಂದು ಪಾಸ್ ಆಗಬೇಕು. ಅದಕ್ಕೆ 2 ದಿನ ಟೈಮ್ ಇಟ್ಕೊಂಡು ಬೆಳಗ್ಗೆ ಸಂಜೆವರೆಗೂ ಯಾವ್ಯಾವ್ದು ಬೇಕೋ ಪಾಸ್ ಮಾಡ್ಕೊಂಡು ಮನೆಗೆ ಹೋದ್ರೆ ಆಯ್ತಪ್ಪ. ಅದಕ್ಕೆ ಇಷ್ಟೆಲ್ಲ ವೇಸ್ಟು, ಸುಮ್ಮನೆ ಭಜಂತ್ರಿ. ಆಲ್ ರೈಟ್, ಸರಿ. 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು. ಏನು ಧೋರಣೆ ಅಂತ ಮುಂದೆ ನಾವು ಜನ ಕೇಳಕ್ಕೆ ಹೋದ್ರೆ ಜನ ಶೂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು? ಕಂದಕೂರ ಹೇಳಿರೋದು ಸರ್. ಯಾರು ಶೂಟ್ ಮಾಡೋದು? ಜನ ಶೂಟ್ ಮಾಡ್ತಾರೆ. ಆ ಮೆಂಟಾಲಿಟಿಗೆ ಏನಾದ್ರು ಜನ ಬಂದ್ಗಿಂದು ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ನಡೆಯೋ ವ್ಯವಹಾರಗಳನ್ನು ನೋಡಿ ಒಬ್ರು ಉಳಿತಿರ್ಲಿಲ್ಲ. ಆಮೇಲೆ ಎಲ್ಲ ಶೂಟ್ ಅಂತ ಆಗ್ಬಿಡೋದು. ಆಮೇಲೆ ಒಬ್ರು ಉಳಿತಿರ್ಲಿಲ್ಲ. ಹೇಳ್ತೀರಿ ಜನ ಹಂಗೆಲ್ಲ ಮಾಡಲ್ಲ, ತಲೆ ಕೆಡ್ಸ್ಕೋಬೇಡಿ. ಪಾಪ ಅವ್ರು ನೀವು ಶೂಟ್ ಮಾಡ್ತಿರೋದ್ರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಪಾಪ ರೆಡಿ ಇದ್ದಾರೆ ಅವ್ರು ಪಾಪ. ಮತ್ತೆ ನೀವು ಸುಮ್ಮನೆ ನಮ್ಮ ಮೇಲೆ ಹೇಳಕ್ ಬರಬೇಡ್ರಿ. ಒಳ್ಳೆ ಕತೆ. ಎಸ್, ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನ ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರು ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಸರ್ 2 ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ. ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸುಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ. ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ಇಲ್ಲಪ್ಪ ಹಂಗೆಲ್ಲ ಮಾಡಲ್ಲಪ್ಪ, ಸುಮ್ಮನೆ ಅಣ್ಣ ಬಾಣ ಯಾವಾಗ ಬಂದೆ ಅಣ್ಣ ಅಂದ್ಬಿಟ್ಟು ಒಂದು 6 ಹಾಕ್ಬೋದು. ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರೆ ಬಣ ಕಾಫಿ ಕುಡಿ ಅಂತ ಕರೀತಾರೆ. ಇನ್ನೂ ಒಂಚೂರು ಜಾಸ್ತಿ ಆದರೆ ಏನು ಮಾಡಿಲ್ಲ ಅಣ್ಣ ನೀನು ಯಾಕೋ ಇತ್ತೀಚೆಗೆ ಅಂತ ಅನ್ಕೊಂಡು ಹೋಗ್ತಾರೆ ಪಾಪ ಅಷ್ಟೇ. ಅದನ್ನೆಲ್ಲ ಚುನಾವಣೆಗೆ 3 ತಿಂಗಳು ಮೊದಲು ಹೆಂಗ್ ಮ್ಯಾನೇಜ್ ಮಾಡಬೇಕು ಅನ್ನೋ ತಂತ್ರಜ್ಞಾನ ನಿಮ್ಮ ಹತ್ರ ಇಲ್ಲವೇ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಜನಕ್ಕೆ ಗೊತ್ತೇ ಆಗಲ್ಲ. ಗುಂಡು ಇದು ಮಾಡಬೇಕು ಅನ್ನೋದೇ ಮರ್ತೇ ಹೋಗ್ಬಿಡುತ್ತವ್ರು ಪಾಪ. ಅವ್ರಿಗೆ ಎಲ್ಲ ಮರ್ತೋಗ್ಬಿಡ್ತಾರೆ ಪಾಪ ನಮ್ಮ ಜನ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಭಾಗಿಯಾಗಬೇಕು. ಪ್ರಜಾಪ್ರಭುತ್ವ ಎಂಬಂತಹ ಘನಂದಾರಿ ವ್ಯವಸ್ಥೆಗೆ ನಿಮ್ಮ ಪುಣ್ಯದ ಕೆಲಸ. ಮಿಸ್ ಮಾಡಬೇಡಿ, ಮತ ಹಾಕಿ, ಹಕ್ಕನ್ನು ಚಲಾಯಿಸಿ ಅಂತ ಬುರುಡೆ ಬಿಡ್ತಾರೆ.
ನಾವು ಆ ಬುರುಡೆಗೆ ಫುಲ್ ಫ್ಲ್ಯಾಟಾಗಿ ಹೋಗ್ತೀವಿ. ಬಟ್ ನಮ್ದೊಂದು ವಂಡರ್ ಏನಪ್ಪ ಅಂದರೆ ಇಂಡಿಯಾಲ್ ಜನದ್ದು ಹಾಂ ಪ್ರತಿ ಸರಿ ಹೆಚ್ಚು ಕಡಿಮೆ ಅದೇ ವೇಷ ಹಾಕೊಂಬಂದು ನಮ್ಮನ್ನು ಯಾಮಾರಿಸ್ತಾರೆ. ನಾವು ಕರೆಕ್ಟಾಗಿ ಯಾಮಾರ್ತೀವಪ್ಪ. ಆಯ್ಕೆ ಏನಿದೆ ಸರ್? ಅಲ್ಲ ಹೇಳಿದ್ದು ನಾನು, ನಮಗೆ ಗೊತ್ತೂ ಆಗಲ್ಲ ಹೋದ್ ಸರಿನೂ ಇದೇ ವೇಷ ಅಲ್ವಾ ಅಂತ. ಅಷ್ಟು ಚೆನ್ನಾಗಿ ಅಷ್ಟು ಅಮರ್ಸ್ತಾರೆ. ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ. ಯಾವ ಗುಂಡು ಹೊಡೆಯಲ್ಲ, ಪೊಂಡು ಹೊಡೆಯಲ್ಲ. ಗುಂಡು ಹೊಡೆಯುವವರು ಹೊಡೆದುಕೊಳ್ಳಬಹುದು, ಅದು ಗುಂಡು ಬೇರೆ, ಅದು ಬೇರೆ. ಅದು ಬೇರೆ, ಅದು ಚುನಾವಣೆ ರಿಲೇಟೆಡ್ಡೇ, ಬಿಟ್ಬಿಡಿ ಅಷ್ಟೇ.